ಇಂಡುವಾಳು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಶೈಲಜಾ ಸೋಮಶೇಖರ್ ಮತ್ತು ಉಪಾಧ್ಯಕ್ಷರಾಗಿ ಆರ್ ಸತೀಶ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು ಗ್ರಾಮ ಪಂಚಾಯಿತಿಯಲ್ಲಿ 19 ಸದಸ್ಯರುಗಳು ಇದ್ದು ಎಲ್ಲ ಸದಸ್ಯರು ಒಟ್ಟಾಗಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಶೈಲಜಾ ಸೋಮಶೇಖರ್ ಅವರನ್ನು ಇಂದು ಇಂಡುವಾಳು ಸಚ್ಚಿದಾನಂದರವರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಸಚ್ಚಿದಾನಂದರವರ ನಿವಾಸದಲ್ಲಿ ಸೇರಿದ ಸದಸ್ಯರು ಹಾಗೂ ಕಾರ್ಯಕರ್ತರು ಅಧ್ಯಕ್ಷರಾಗಿ ಆಯ್ಕೆಯಾದ ಶೈಲಜಾ ಸೋಮಶೇಖರ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಆರ್ ಸತೀಶ್ರವರನ್ನು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಇಂಡುವಾಳು ಸಚ್ಚಿದಾನಂದ, ರಮೇಶ್ ಕಾಳೇನಹಳ್ಳಿ, ಸಿದ್ದಯ್ಯನಕೊಪ್ಪಲು ರಘು, ಕಿರಗಂದೂರು ಪ್ರಸನ್ನ ಸೇರಿದಂತೆ ಸುಂಡಹಳ್ಳಿ ಹಾಗೂ ಇಂಡುವಾಳು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಬಾರಿಯ ಇಂಡುವಾಳು ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಪ್ರತಿ ಸರಿಯಂತೆ ಅಧ್ಯಕ್ಷರ ಚುನಾವಣೆ ನಡೆಯುವ ಸಂದರ್ಭಗಳಲ್ಲಿ ಈ ಬಾರಿ ನಮ್ಮೆಲ್ಲ ಇಂಡುವಾಳು, ಸಿದ್ದಯ್ಯನಕೊಪ್ಪಲು, ಸುಂಡಳ್ಳಿ, ಮೊಳೆಕೊಪ್ಪಲು, ಕಿರಗಂದೂರು ಎಲ್ಲ ನಮ್ಮ ಪಂಚಾಯಿತಿಯ ಮೆಂಬರ್ಗಳು ಅವಿರೋಧವಾಗಿ ನಮ್ಮ ಶ್ರೀಮತಿಯಾದಂಥ ಶೈಲಜಾ ಸುಂಡಳ್ಳಿ ಸೋಮಶೇಖರ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆ ಮಾಡುವ ಒಂದು ಸಂದರ್ಭದಲ್ಲಿ ನಮ್ಮ ಮುಖಂಡರಾದಂಥ ಸಚ್ಚಿದಾನಂದ, ಗೌಡಪ್ಪ, ಮತ್ತು ಸಿದ್ದಯ್ಯನಕೊಪ್ಪಲು ರಘು ಅವರು, ಪ್ರಸನ್ನರವರು ಹಾಗೂ ಸುಂದರಪ್ಪನವರು ಹಾಗೂ ಉಪಾಧ್ಯಕ್ಷರಾದಂಥ ಸತ್ಯ ಅವರು ಎಲ್ಲರೂ ಸಹ ನಮ್ಮ ಜೊತೆಯಲ್ಲಿ ಸಹಕರಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಮ್ಗೇನು ಸಂತೋಷ ಅಂತಂದರೆ, ನಮಗೆ ಅವಧಿ ಮುಖ್ಯ ಅಲ್ಲ, ನಮ್ಮನ್ನ ಅವಿರೋಧವಾಗಿ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಾವು ವೀರಶೈವ ಸಮುದಾಯದವರಾಗಿದ್ರೂ ಸಹ ಒಂದು ಈ ಸಮುದಾಯ ನಮ್ಮನ್ನ ಗುರುತಿಸಿ ಒಂದು ಅವಕಾಶವನ್ನ ಮಾಡಿಕೊಡ್ತು. ಅದಕ್ಕೆ ಮಂಡ್ಯ ಜಿಲ್ಲಾ ವೀರಶೈವ ಸಮಾಜ ಈ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ತುಂಬು ಹೃದಯದ ಅಭಿನಂದನೆಯನ್ನ ನಾವು ಸಲ್ಲಿಸಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ನನ್ನನ್ನು ಅಂದ್ರೆ ಶೈಲಜಾ ಸೋಮಶೇಖರ್ ಆದ ನಾನು ಸುಂಡಳ್ಳಿ ಗ್ರಾಮದ ಸದಸ್ಯಳಾಗಿದ್ದು ನನ್ನನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲು 5 ಗ್ರಾಮಗಳಾದಂತ ಇಂಡುವಾಳು, ಕಿರಗಂದೂರು, ಸುಂಡಳ್ಳಿ, ಸಿದ್ದಯ್ಯನಕೊಪ್ಪಲು, ಮೊಳೆಕೊಪ್ಪಲು ಎಲ್ಲಾ ಸದಸ್ಯರು ಪರವಿರೋಧ ಇಲ್ಲದೆ ನನ್ನನ್ನ ನಾಮಿನೇಷನ್ ಮಾಡಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಆಯ್ಕೆ ಮಾಡಲು ಸಹಕರಿಸಿದ ಎಲ್ರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.